Hi, I am Kaviraj from scoringtarget.com. In today's session, we are going to discuss scoring package for SSLC students of all subjects. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ಮಕ್ಕಳಿಗಾಗಿ ಎಲ್ಲ ವಿಷಯಗಳ ಸ್ಕೋರಿಂಗ್ ಪ್ಯಾಕೇಜನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಈಗಾಗಲೇ ಹಿಂದಿನ ವಿಡಿಯೋಲಿ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜನ್ನು ಡಿಸ್ಕಸ್ ಮಾಡಿದ್ವಿ ಮತ್ತು ಎಲ್ಲ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳು ಹಾಗೂ ಪೂರ್ವ ಸಿದ್ಧತೆಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಿದ್ವಿ. ಅವುಗಳನ್ನ ನೀವು ನೋಡಿಲ್ಲ ಅಂದರೆ ಅವುಗಳ ಲಿಂಕನ್ನು ಕಾಮೆಂಟ್ ಬಾಕ್ಸ್ಲಾಗಿ ನೋಡ್ಬೋದು. ಒಂದು ಜೊತೆಗೆ ಇವತ್ತು ನಾವು ಎಷ್ಟು ವಿಷಯಗಳ ಒಂದು ಸ್ಕೋರಿಂಗ್ ಪ್ಯಾಕೇಜನ್ನು ನೋಡ್ತಾ ಇದ್ವಿ ಅಂತ ನಾನು ಮೊದಲು ಶಾರ್ಟಾಗಿ ಇಂಟ್ರೊಡಕ್ಷನ್ ಕೊಡ್ತಾ ಹೋಗ್ತೀನಿ. ಇವತ್ತು ನಾವಿಲ್ಲಿ ಡಿಸ್ಕಸ್ ಮಾಡ್ತಿರೋದು ಒಟ್ಟಾರೆ 13 ವಿಷಯಗಳ ಒಂದು ಸ್ಕೋರಿಂಗ್ ಪ್ಯಾಕೇಜ್. ಇದು ಪಾಸಿಂಗ್ ಪ್ಯಾಕೇಜ್ ಅಲ್ಲ, ಸ್ಕೋರಿಂಗ್ ಪ್ಯಾಕೇಜ್. ಅಂದರೆ 100ಕ್ಕೆ 100, 80ಕ್ಕೆ 80 ಅಂಕ ತೆಗೆದುಕೋತಕ್ಕಂಥ ಇಂಪಾರ್ಟೆಂಟ್ ಆದಂಥ ಒಂದು ಪಾಸಿಂಗ್ ಪ್ಯಾಕೇಜ್ಗಳಿವೆ, ಸ್ಕೋರಿಂಗ್ ಪ್ಯಾಕೇಜ್ ಇದೆ. ಸೊ ಇಲ್ಲಿ ನಾವು ಮೊದಲನೇದಾಗಿ ನಾನು ಈ ವಿಡಿಯೋನಲ್ಲಿ ಒಂದು ಕಾಮೆಂಟ್ ಬಾಕ್ಸಲ್ಲಿ ನಿಮ್ಗೆ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಮ್ಮ ಒಂದು scoringtarget.com ವೆಬ್ಸೈಟ್ಗೆ ಹೋಗುತ್ತೆ. ಅಲ್ಲಿ ನಿಮಗೆ ಈ ಥರ ಒಂದು ಲಿಂಕ್ ಸಿಗುತ್ತೆ. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಆಮೇಲೆ ಥರ್ಡ್ ಲ್ಯಾಂಗ್ವೇಜ್ ಕನ್ನಡ, ಥರ್ಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಥರ್ಡ್ ಲ್ಯಾಂಗ್ವೇಜ್ ಹಿಂದಿ. ಆಮೇಲೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಕನ್ನಡ ಮೀಡಿಯಮ್ನೂ ಇದೆ, ಇಂಗ್ಲೀಷ್ ಮೀಡಿಯಮ್ ಕೂಡ ಇದೆ. ಸೈನ್ಸ್ ವಿಷಯದಲ್ಲಿ ಕನ್ನಡ ಮೀಡಿಯಮ್ ಮತ್ತು ಇಂಗ್ಲೀಷ್ ಮೀಡಿಯಮ್, ಸೋಷಿಯಲ್ ಸೈನ್ಸಲ್ಲಿ ಕನ್ನಡ ಮೀಡಿಯಮ್ ಮತ್ತು ಇಂಗ್ಲೀಷ್ ಮೀಡಿಯಮ್. ಒಟ್ಟಾರೆ ಈ ಥರ 13 ಸ್ಕೋರಿಂಗ್ ಪ್ಯಾಕೇಜ್ಗಳನ್ನ ಇವತ್ತಿನ ಒಂದು ನೋಟ್ಸಲ್ಲಿ ನಾವು ಅಪ್ಲೋಡ್ ಮಾಡಿದ್ವಿ. ಸೊ ಅವುಗಳನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ಮ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಅದರಲ್ಲಿ ಇಂಪಾರ್ಟೆಂಟ್ ಆದ ಪ್ರಶ್ನೆಗಳಿವೆ, ಮಾದರಿ ಪ್ರಶ್ನೆ ಪತ್ರಿಕೆಗಳಿವೆ, ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಕೇಳಿದಂಥ ಪ್ರಶ್ನೆಗಳು. ಸೊ ಎಲ್ಲವನ್ನು ನಿಮಗೆ ಒಂದು ನೋಟ್ಸಲ್ಲಿ ಸಿಗ್ತಕ್ಕಂಥದ್ದು. ಓಕೆನಾ? ಸೊ ನಾನೀಗ ಬ್ರೀಫಾಗಿ ಒಂದೊಂದು ತೋರಿಸ್ತಾ ಹೋಗ್ತೀನಿ, ಯಾಕಂದರೆ ಇಡಿಯಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಕೊಡೋಕ್ಕಾಗೋದಿಲ್ಲ. ಇಲ್ಲಿ ನಾನು 2024ನೇ ಸಾಲಿನ ಪರೀಕ್ಷಾ ಫಲಿತಾಂಶವನ್ನು ಗುಣಾತ್ಮಕವಾಗಿ ಹೆಚ್ಚಿಸುವ ನಿಟ್ಟಿನಲ್ಲಿ ರಚಿಸಲಾಗಿರುವ ಅಭ್ಯಾಸ ಪತ್ರಿಕೆಗಳ ಕೈಪಿಡಿ ಅಂತ ಇದೆ. ಇಲ್ಲಿ ಅಭ್ಯಾಸ ಪತ್ರಿಕೆ 1, ಅಭ್ಯಾಸ ಪತ್ರಿಕೆ 2, ಇಲ್ಲಿ ಪುಟ ಸಂಖ್ಯೆ ಕೂಡ ಇದೆ. ಸೊ ಈ ಥರ ನೀವು ಪುಟ ಸಂಖ್ಯೆ ಪ್ರಕಾರ ಆ ವಿಷಯಗಳನ್ನು ನೀವು ಓದ್ತಾ ಹೋಗ್ಬೋದು. ಇದು ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟಂಥದ್ದು. ಉಪನಿರ್ದೇಶಕರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ, ಬೆಂಗಳೂರು, ಉತ್ತರ ಜಿಲ್ಲೆ, ಬೆಂಗಳೂರು, ಇವರು ರಚಿಸಿರ್ತಕ್ಕಂಥ ಈ ಒಂದು ಪ್ರಶ್ನೆ ಪತ್ರಿಕೆ ಜೊತೆಗೆ ನೋಟ್ಸ್ ಕೂಡ. ಆಮೇಲೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ನೋಡೋಣ. ಈ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ ನಮಗೆ ಪ್ರೋಸ್, ಪೋಯಮ್, ಸಪ್ಲಿಮೆಂಟರಿ ರೀಡಿಂಗ್, ಗ್ರಾಮರ್ ಆ್ಯಂಡ್ ಕಂಪೋಸಿಷನ್, ಮಾಡೆಲ್ ಕ್ವೆಶನ್ ಪೇಪರ್ಸ್, ಮಾಡೆಲ್ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಇದೆ. ಇಲ್ಲಿ ಪುಟ ಸಂಖ್ಯೆ ಕೂಡ ಇದೆ. ಸೊ ನೀವು ಆ ಥರ ಈ ನೋಟ್ಸನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಪ್ರಿಪೇರ್ ಆಗ್ತಾ ಹೋಗ್ಬೋದು. ಇದು ಪ್ರಾರಂಭದಲ್ಲಿ ಇದೇನಿದೆ, ಲೆಸನ್ ಇದೆ, ಕ್ವೆಶನ್ಸ್ಗಳು, ಯಾವ ವರ್ಷ ಅದಕ್ಕೆ ಕೇಳಿದ್ರು. ಸೊ ಈ ಥರದ್ದು ನಾವು ಡೀಟೇಲ್ ಆಗಿ ನೋಡ್ತಾ ಹೋಗ್ತೀವಿ. ಇದು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್. ಈಗ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ನೋಡೋಣ. ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಕೂಡ ನಮಗೆ ಇಲ್ಲಿ ಒಟ್ಟಾರೆ ಅಭ್ಯಾಸ ಪತ್ರಿಕೆಗಳಿವೆ. ಅಭ್ಯಾಸ ಪತ್ರಿಕೆ 6ರವರೆಗೆ ಕೊಟ್ಟಿದ್ದಾರೆ. 6 ಆದ ನಂತರ ತಮಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳಿವೆ, ಜೊತೆಗೆ ನೋಟ್ಸ್ ಕೂಡ ನೋಡ್ಕೋಬೋದು. ಆನಂತರ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್. ಸೊ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ ಕೂಡ ನಿಮಗೆ ಪೋಯಟ್ರಿ, ಪ್ರೋಸ್, ಸಪ್ಲಿಮೆಂಟ್ರಿ, ಗ್ರಾಮರ್ ಮತ್ತು ಮಾಡೆಲ್ ಕ್ವೆಶನ್ ಪೇಪರ್ ಈ ಥರ ಎಲ್ಲ ಸೆಪ್ರೇಟ್ ಸೆಕ್ಷನನ್ನು ಕೊಟ್ಟಿದ್ದಾರೆ. ಸೊ ನೀವು ಯಾವ ಸೆಕ್ಷನ್ಗೆ ಹೋಗ್ತಾರೆ ಅಲ್ಲಿ ಫೋಟೋ ಸಂಖ್ಯೆ ಇರುತ್ತೆ, ಅವುಗಳನ್ನ ನೋಡಿಕೊಂಡು ನೀವು ಪ್ರಿಪೇರ್ ಆಗ್ಬೋದು. ಇಲ್ಲಿ ನಿಮಗೆ ಸೀರಿಯಲ್ ನಂಬರ್ ಕೊಟ್ಟಿದ್ದಾರೆ. ಒಂದು ಕಡೆ ಯಾವ ಯೂನಿಟ್ದಿಂದ ಈ ಪ್ರಶ್ನೆ ಇದೆ, ಇನ್ನು ಪ್ರಶ್ನೆ ಟೈಪ್ ಯಾವುದು, ಯಾವ ವರ್ಷ ಈ ಒಂದು ಪ್ರಶ್ನೆ ಕೇಳಿದ್ರು, ಅದರ ಆನ್ಸರ್ ಯಾವ ಥರ ಇದೆ, ಸೊ ಇಲ್ಲಿ ಎಷ್ಟು ಅಂಕಗಳಿವೆ, ಈ ಥರ ನಿಮಗೆ ಒಂದು ಚಾರ್ಟ್ ರೂಪದಲ್ಲಿ ಇದನ್ನು ನೀವು ಓದ್ಕೋಬೋದು. ಈಗ ಥರ್ಡ್ ಲ್ಯಾಂಗ್ವೇಜ್ಗೆ ಹೋಗೋಣ. ಥರ್ಡ್ ಲ್ಯಾಂಗ್ವೇಜ್ ಕನ್ನಡ. ಸೊ ಥರ್ಡ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಕೂಡ ನಿಮಗೆ 5 ಅಭ್ಯಾಸ ಪತ್ರಿಕೆಗಳಿವೆ. 5 ಅಭ್ಯಾಸ ಪತ್ರಿಕೆಗಳನ್ನ ನೀವು ಈಸಿಯಾಗಿ ನೋಡಿಕೊಂಡು ಇವುಗಳನ್ನು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಇನ್ನು ಥರ್ಡ್ ಲ್ಯಾಂಗ್ವೇಜ್ ಇಂಗ್ಲೀಷ್. ಥರ್ಡ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ ಕೂಡ ನಿಮಗೆ ಲೆಸನ್ ಇದೆ. ಲೆಸನ್ ಯಾವ ಥರ ಪ್ರಶ್ನೆಗಳು ಕೇಳ್ಬೋದು, ಯಾವ ವರ್ಷ ಕೇಳಿದ್ರು, ಅದರದ್ದು ಆನ್ಸರ್ ಏನಾಗ್ಬೋದು ಮತ್ತು ಎಷ್ಟು ಒಂದು ಮಾರ್ಕ್ಸಲ್ಲಿ ಇದನ್ನು ಪಡ್ಕೋಬೋದು ಅಂತ ನಿಮಗೆ ಟೇಬಲ್ ರೂಪದಲ್ಲಿದೆ. ಸೊ ನಿಮ್ಗೆ ಓದ್ಕೊಳ್ಳೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಇದಾದ ನಂತರ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ. ಸೊ ಥರ್ಡ್ ಲ್ಯಾಂಗ್ವೇಜ್ ಹಿಂದಿಯಲ್ಲಿ ನಿಮಗೆ ಆಯಾ ಪಾಠಗಳು, ಪದ್ಯಗಳಿಂದ ಎಕ್ಸಾಮ್ಗಳಲ್ಲಿ ಕೇಳಬಹುದಾದ ಇಂಪಾರ್ಟೆಂಟ್ ಪ್ರಶ್ನೆ ಮತ್ತು ಉತ್ತರಗಳನ್ನು ಮಾತ್ರ ಇಲ್ಲಿ ಕೊಡಲಾಗಿದೆ. ಸೊ ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಮುಖ್ಯವಾಗಿ ಈ PDF-ಗಳನ್ನು ನಿಮಗೆ ಯಾವ ಸಬ್ಜೆಕ್ಟ್ ನಿಮಗೆ ಬೇಕಾಗುತ್ತೋ, ಅಂದರೆ ನಿಮಗೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಥರ್ಡ್ ಲ್ಯಾಂಗ್ವೇಜ್ ಹಿಂದಿ, ಸೊ ನಿಮಗೆ ವಿಷಯ ಪ್ರಕಾರ ನೀವು ಅವುಗಳನ್ನು ಡೌನ್ಲೋಡ್ ಮಾಡ್ಕೋಬೋದು, ನಿಮ್ಮ ವಿಷಯ ಮತ್ತು ಮೀಡಿಯಮ್ ಪ್ರಕಾರ. ಆನಂತರ ಈಗ ಮ್ಯಾಥಮೆಟಿಕ್ಸ್ ಕನ್ನಡ ಮೀಡಿಯಮ್ ಇದೆ. ಇದು ಬೆಂಗಳೂರು ಉತ್ತರ ಜಿಲ್ಲೆಯ ಒಂದು DDP ಅವರ ಆಫೀಸಿಂದ ರಚನೆ ಮಾಡಿದಂಥ ಒಂದು ಪ್ರಶ್ನೆ ಪತ್ರಿಕೆ ಇದೆ.
ಇಲ್ಲಿ ಕೂಡ ನಾವು ಒಟ್ಟಾರೆ 5 ಭಾಗಗಳನ್ನು ಕಾಣ್ತೀವಿ. ಇದಾದ ನಂತರ ಇಂಗ್ಲೀಷ್ ಮೀಡಿಯಮಲ್ಲಿ ಕೂಡ ನಾವು ಇಲ್ಲಿ ನೋಡ್ತಾ ಇದ್ವಿ. ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ದಾರೆ, ಡೀಟೇಲ್ ಆಗಿ ಅವುಗಳನ್ನು ನಿಮ್ಮ ಮಾಡಲಾಗಿ ಓದ್ಕೋಬೋದು. ಸೊ ಮ್ಯಾಥ್ಸ್ ಆದಮೇಲೆ ಸೈನ್ಸ್ ವಿಷಯ. ಈ ಸೈನ್ಸ್ ವಿಷಯದಲ್ಲಿ ಯಾವ ಥರ ಇದೆ ಅಂದರೆ ರಸಾಯನ ವಿಜ್ಞಾನಕ್ಕೆ 25 ಅಂಕ, ಜೀವ ವಿಜ್ಞಾನ 27, ಉಳಿದಲ್ಲಿ ನಾವು 80 ಅಂಕವನ್ನು ನೋಡ್ತಾ ಇದ್ವಿ. ಇಲ್ಲಿ ಈ ಪ್ರಶ್ನೆಗಳ ಒಂದು ಸ್ವರೂಪ ಕೂಡ ಕೊಟ್ಟಿದ್ದಾರೆ. ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಎಷ್ಟು, ಅದಕ್ಕೆ ಅಂಕ ಎಷ್ಟು, ಇನ್ನು ಅತಿ ಕಿರು ಉತ್ತರ ಪ್ರಶ್ನೆಗಳು ಎಷ್ಟು, ಅದಕ್ಕೆ ಅಂಕ, 2 ಅಂಕದ ಪ್ರಶ್ನೆಗಳು, 3 ಅಂಕದ್ದು, 4 ಅಂಕದ್ದು, 5 ಅಂಕದ್ದು, ಒಟ್ಟಾರೆ ಬರ್ತಕ್ಕಂಥ ಪ್ರಶ್ನೆಗಳು 38, ಉತ್ತರ ಇಲ್ಲಿ ಅಂಕಗಳು 80. ಸೊ ಇಲ್ಲಿ ನಿಮಗೆ ವಿಷಯವಾರು ಕೂಡ ನಿಮಗೆ ಸಪ್ರೇಟಾಗಿ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ದಾರೆ, ಅವುಗಳನ್ನು ಕೂಡ ನೀವು ಪ್ರಿಪೇರ್ ಮಾಡ್ಕೋಬೋದು. ಇದಾದ ನಂತರ ನಮಗೆ ಇಂಗ್ಲೀಷ್ ಮೀಡಿಯಮಲ್ಲಿ ಸೈನ್ಸ್ ಇದೆ. ಇಲ್ಲಿ ಕೂಡ ಪ್ಯಾಟರ್ನ್ ಸೇಮ್ ಇದೆ, ಎಲ್ಲೋ ಪ್ಯಾಟರ್ನ್ ಸೇಮು, ಮೀಡಿಯಮ್ ಮಾತ್ರ ಚೇಂಜ್. ಇಂಗ್ಲೀಷ್ ಮೀಡಿಯಮ್ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಮೀಡಿಯಮ್ ತಾವು ಇದ್ದರೆ ಸೊ ಇದನ್ನು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬೋದು. ಇದಾದ ನಂತರ ನಮಗೆ ಕನ್ನಡ ಸೋಷಿಯಲ್ ಸೈನ್ಸ್ ಇದೆ. ಸೋಷಿಯಲ್ ಸೈನ್ಸ್ ವಿಭಾಗ ಯಾವ ಥರ ಮಾಡಿದ್ದಾರೆ ನೋಡಿ. ಇತಿಹಾಸ ವಿಭಾಗದಿಂದ 25 ಮಾರ್ಕ್ಸ್ ಇದೆ. ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರದಿಂದ 11 ಅಂಕದ್ದು, ಭೂಗೋಳಶಾಸ್ತ್ರದಿಂದ 22 ಒಂದು ಅಂಕದ ಪ್ರಶ್ನೆಗಳಿವೆ, ಅರ್ಥಶಾಸ್ತ್ರದಿಂದ 27, ವ್ಯವಹಾರ ಅಧ್ಯಯನದಿಂದ 7 ಅಂಕ. ಈ ಥರ ಮಾಡಿ 80 ಅಂಕದ ಒಂದು ಪ್ರಶ್ನೆ ಪತ್ರಿಕೆಯನ್ನು ಮಾಡಿದರೆ ಇನ್ನು 20 ಅಂಕ ಏನಿದೆ ನಿಮ್ಮ ಇಂಟರ್ನಲ್ ಅಂಕ ಇರುತ್ತೆ. ಇನ್ನು ಪ್ರಶ್ನೆಗಳ ಒಂದು ಟೈಪ್ ಕೂಡ ನಿಮ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳು 8 ಅಂಕ, 1 ಅಂಕದ ಶಾರ್ಟ್ ಆನ್ಸರ್ಗಳು 8 ಪ್ರಶ್ನೆಗಳು, ಆಮೇಲೆ 2 ಅಂಕದ 8 ಪ್ರಶ್ನೆಗಳು, 3 ಅಂಕದ 9 ಪ್ರಶ್ನೆಗಳು, 4 ಅಂಕದ 4 ಪ್ರಶ್ನೆಗಳು, 5 ಅಂಕದ 1 ಪ್ರಶ್ನೆ. ಸೊ ಒಟ್ಟಾರೆ 38 ಪ್ರಶ್ನೆಗಳು, 80 ಅಂಕ. ಇಲ್ಲಿ ಜೊತೆಗೆ ನಿಮಗೆ ಪುಟ ಸಂಖ್ಯೆ ಪ್ರಕಾರ ನಿಮಗೆ ಅಭ್ಯಾಸ ಪತ್ರಿಕೆ ಕೊಟ್ಟಿದ್ದಾರೆ. ಸೊ ಈ ಪುಟ ಸಂಖ್ಯೆಗಳ ಪ್ರಕಾರ ಅಭ್ಯಾಸ ಪತ್ರಿಕೆಯನ್ನು ಓದ್ಕೊಂಡು ಅವುಗಳನ್ನು ಸಾಲ್ವ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಓಕೆ, ಇದಾದ ನಂತರ ನಮಗೀಗ ಇಂಗ್ಲೀಷ್ ಮೀಡಿಯಮ್ದು ಒಂದು ಸೋಷಿಯಲ್ ಸೈನ್ಸ್ ಇದೆ, ಅದನ್ನು ಕೂಡ ನೋಡ್ಕೊಂಬರೋಣ. ಇಲ್ಲಿ ಕೂಡ ಪ್ಯಾಟರ್ನ್ ಅಂದರೆ ಅಂಕಗಳ ವಿಭಾಗವಾರು ಅಂಕಗಳ ಹಂಚಿಕೆ, ಅಂದರೆ ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಜಿಯೋಗ್ರಫಿ, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್ ಅವುಗಳ ಸೆಕ್ಷನ್ ಸೇಮ್ ಇದೆ, ಇಲ್ಲಿ ಯಾವುದೇ ವ್ಯತ್ಯಾಸ ಮಾಡಿಲ್ಲ. ಬಟ್ ಮೀಡಿಯಮ್ ಮಾತ್ರ ಅಷ್ಟೇ ಚೇಂಜ್. ಓಕೆ, ಸೊ ಇಷ್ಟು ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ಎಕ್ಸಾಮ್ಗೆ ಪ್ರಿಪೇರ್ ಆದರೆ, ಇದ್ರ ಜೊತೆಗೆ ನಾನು ಈಗಾಗಲೇ ಸ್ಕೋರಿಂಗ್ ಪ್ಯಾಕೇಜ್ ಕೂಡ ಮಾಡಿದ್ದೀನಿ, ಪಾಸಿಂಗ್ ಪ್ಯಾಕೇಜ್ ಕೂಡ ಮಾಡಿದ್ದೀನಿ, ಮಾದರಿ ಪ್ರಶ್ನೆ ಪತ್ರಿಕೆ ಕೂಡ ಮಾಡಿದ್ದೀನಿ. ಅವುಗಳೆಲ್ಲ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿರುತ್ತೆ. ಸೊ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡು ಇವಿಷ್ಟು ನೀವು ನೋಡಿದರೆ ಸಾಕು, ನಿಮ್ಮ ಎಕ್ಸಾಮ್ಗೆ ನೀವು ಎಷ್ಟು ಅಂಕವನ್ನು ಟಾರ್ಗೆಟ್ ಇಟ್ಕೊಂಡ್ರು ಅಷ್ಟನ್ನು 100% ನೀವು ತಲುಪಬಹುದು ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.